ಇವನು ಈಗ ಕಾಲ್ ಮೇಲೆ ಕಾಲ್ ಹಾಕೊಂಡು ಬೀದಿ ವ್ಯಾಪಾರಿಗಳ ಬೆವರು ದುಡ್ಡನ್ನ ಕಿತ್ಕೊಂಡು ತಿಂತಾನೆ. ಏನಾದ್ರೂ ಇವ್ರನ್ನ ಕಂಪ್ಲೇಂಟ್ ಕೊಡಕ್ಕೆ ಅಂತ ಉಪ್ಪರ್ಪೇಟೆ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಇವನ್ ಹೆಡ್ ಕಾನ್ಸ್ಟೇಬಲ್ ಗೋವಿಂದ ರಾಜು ಸಿಕ್ಕಾಬಟ್ಟೆ ದಿಮಾಕಲ್ಲಿ ಮಾತಾಡ್ತಾನಂತೆ. ಈಗಲೂ ಕೂಡ ಅಷ್ಟೇ ಆಗಿರೋದು. ವಿಚಾರಣೆ ಕರೆ ತಂದಿದ್ದಂತಹ ಮುಗ್ಧ ಹೆಣ್ಣು ಮಕ್ಕಳನ್ನ ನೋಡಿ ಬಾಯಿ ಚಪ್ಪಲಾಗೊಂಡಿದ್ದ ಗೋವಿಂದ ರಾಜು ಸೊಂಟದ ಕೆಳಗೆ ಮಾತಾಡಕ್ ಶುರು ಮಾಡ್ತಾರಂತೆ. ಶುರು ಮಾಡಿ ಮಾತಾಡಿದಾನೆ. ಈ ಮಾತನ್ನ ಕೇಳಿಸ್ಕೊಂಡಂತಹ ಮಹಿಳಾ ಕಾನ್ಸ್ಟೇಬಲ್, ಏನ್ರೀ ಗೋವಿಂದ, ಬ್ಯಾಡ್ ಆಗಿ ಹೆಣ್ಣು ಮಕ್ಕಳ ಮೇಲೆ ಮಾತಾಡ್ತೀರಾ, ಹೆಣ್ಮಕ್ಳು ಕಣ್ಣೀರು ನಿಮಗೆ ಶಾಪ ತರ್ತಾ ಇರುತ್ತಾ, ಸರ್ವನಾಶ ಮಾಡುತ್ತೆ ಅಂತ ಹೇಳಿದ್ಕೆ ಇವನು ಈ ತರ ಎಲ್ಲ ಅಂದ್ರೆ ಮಾತಾಡುವಾಗ ಇವನಿಗೆ ನಾಲ್ಗೆಗೆ ಹಿಡಿತಾ ಇರಲಿಲ್ಲ. ಆಕೆ ಸ್ಪಷ್ಟವಾಗಿ ಕೂಲ್ ಆಗಿ ಬುದ್ಧಿ ಹೇಳಿದ್ದಾರೆ. ಯಾವಾಗ ಮಹಿಳಾ ಕಾನ್ಸ್ಟೇಬಲ್ ಬುದ್ಧಿವಾದ ಹೇಳ್ತಾರೋ ಅವಾಗ ಸಹೋದ್ಯೋಗಿಗಳ ನಡುವೆ ಆಕೆಗೆ ಏನು ಮರ್ಯಾದೆ ಕೊಟ್ಟಿಲ್ಲ, ಏನು ಇಲ್ಲ. ತಕ್ಷಣ ಅವನೇನ್ ಕಾಲಲ್ಲಿತ್ತ ಆ ಬೂಟ್ನ ತಗೊಂಡು ಈ ಒಂದು ಹೆಣ್ಮಗಳ ಮೇಲೆ ತನ್ನ ದರ್ಪವನ್ನ ತೋರಿಸ್ತಾನೆ. ಇಂತಹ ಪೊಲೀಸರು ಬೇಕಾ ಪೊಲೀಸ್ ಸ್ಟೇಷನ್ ಅಲ್ಲಿ?